ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬದ ಹಿನ್ನೆಲೆ ಬಾಲಕಿಯರ ಕ್ರಿಕೆಟ್ ಪಂದ್ಯ ಆಯೋಜನೆ. ಅದ್ದೂರಿಯಾಗಿ ಜರುಗಿದ್ದ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮ್ಮೇಳನ. ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣೆ. ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬಕ್ಕೆ ಮಾದಿಗ ಸಮುದಾಯದಿಂದ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಣೆ. ಐಟಿಎಫ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪಂದ್ಯ, ಉಜ್ಬೇಕಿಸ್ತಾನ್ ಸುಲ್ತಾನೋ ಭರ್ಜರಿ ಗೆಲುವು. ಇದೀಗ ವಾರ್ತೆಗಳ ವಿವರ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 46ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿಯಲ್ಲಿ ಬಾಲಕಿಯರ ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ನಗರದ ಎನ್ವಿ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕ್ರಿಕೆಟ್ ಪಂದ್ಯದಲ್ಲಿ ವಿವಿಧ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ರು. ಕೊನೆಯಲ್ಲಿ ಗ್ರೀನ್ ಟೀಮ್ ಗೆಲುವು ಸಾಧಿಸುವ ಮೂಲಕ ಟ್ರೋಫಿ ಬಾಚಿಕೊಂಡಿತ್ತು. ಇನ್ನು ರೆಡ್ ಟೀಮ್ ರನ್ನರ್ ಅಪ್ ಬಹುಮಾನ ಪಡೆದುಕೊಂಡ್ರೆ ಬ್ಲೂ ಟೀಮ್ 3ನೇ ಸ್ಥಾನ ಪಡೆದುಕೊಂಡಿತ್ತು. ಕ್ರಿಕೆಟ್ ಪಂದ್ಯದಲ್ಲಿ ವಿಜೇತರಾದ ತಂಡಗಳಿಗೆ ಸಮಾರಂಭದಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ನಾಯಕರು ಹಾಗೂ ಅತಿಥಿಗಳು ಬಹುಮಾನವನ್ನ ವಿತರಿಸುವ ಮೂಲಕ ಪ್ರೋತ್ಸಾಹಿಸಿದರು. ಈ ವೇಳೆ ಮಾತನಾಡಿದ ಕಲಬುರಗಿ ಖ್ಯಾತ ಉದ್ಯಮಿ ಫಾರೂಕ್ ಅವರು, ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಾದ್ಯಂತ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು, ಅವರ ಭಾಗವಾಗಿ ಬಾಲಕಿಯರ ಕ್ರಿಕೆಟ್ ಪಂದ್ಯವನ್ನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. प्रियांक सर के 46 बर्थडे के मौके पर आज जय भीम दर्गी साहब ने ये क्रिकेट टूर्नामेंट रखा है और ख़ासकर बच्चियों के लिए. लास्ट टाइम भी हम यहाँ पर सर्वस्ती ट्रस्ट की तरफ से एक बहुत बड़ा बेहतरीन टूर्नामेंट यहाँ पर करे थे, जिसके अंदर 177 टीम्स आई थी. वो उसको कंटिन्यू करते हुए इस बार जो दर्गी साहब ने आज क्रिकेट टूर्नामेंट जो रखा है बच्चियों का, जिसके अंदर 3 टीम पार्टिसिपेट किए और उसके अंदर आज एक टीम जीती है. जीत हार तो लगी हुई है. उसी तरीके से हमने 2019 में भी एक टूर्नामेंट, इंटर स्कूल टूर्नामेंट किया था श्रावस्ती ट्रस्ट की तरफ से. हमेशा से क्रिकेट के लिए, स्पोर्ट्स के लिए प्रियांक सर बिल्कुल बैकिंग में है. कुछ भी होने तो यहाँ के बच्चों को वो लोग स्टेट लेवल, नेशनल लेवल तक लाने के लिए बहुत ज़्यादा कोशिश करते हैं. यहाँ से जो बच्चे जीत के आते हैं उनको लास्ट टाइम राहुल द्रविड़ एकेडमी को भी भेजा गया था. और इसके अंदर ये पूरा जो लास्ट टाइम जो श्रावस्ती ट्रस्ट इंटर स्कूल जो टूर्नामेंट किया और लास्ट टाइम जो हमारे श्रावस्ती ट्रस्ट की तरफ से भी खरगे साहब के बर्थडे के मौके पर जो टूर्नामेंट हुआ था, इसके पीछे बैकबोन जय भीम दर्गी साहब ही थे. आज उन्होंने ही टूर्नामेंट पे बच्चियों को रखकर ये फिर
परंपरा कंटिन्यू की है। मैं मेरे दिल की गहराइयों से दरगी साहब को मुबारकबाद देता हूँ जो आज लोग स्पोर्ट्स को इतना ये करते आ रहे हैं और बच्चियों को जो खासकर आकर ये अपना टैलेंट दिखा रहे हैं। विश यू ऑल द बेस्ट और मुबारकबाद देता हूँ। और खासकर एलवी सोसाइटी को जो हमेशा से ये ग्राउंड को फ्रेंड्स आपके बर्थडे के टाइम पर वो लेकर हमारा कोऑपरेट करते हैं। थैंक यू सर। ಬಳಿಕ ಮಾತನಾಡಿದ ಡಾಕ್ಟರ್ ಜೈ ಭೀಮ್ ದರ್ಗಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಿಕ್ಷಣ ಪ್ರೇಮಿಯಾಗಿದ್ದು ಅನೇಕ ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಮನೆ ಮಾತಾಗಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ ಆಯಸ್ಸು ನೀಡಿ ಜನಸೇವೆಗೆ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಉದಯೋನ್ಮುಖ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ 46ನೇ ಜನ್ಮದ ದಿನದ ಆಚರಣೆಯನ್ನು ಈಗಾಗಲೇ ಕರ್ನಾಟಕದ ಪ್ರತಿ ಮೂಲೆಯಲ್ಲಿ ಕೂಡ 22ನೇ ತಾರೀಕು ಆಚರಣೆ ಮಾಡಲಾಯಿತು. ಹಾಗೆಯೇ ನಾವು ಈ ಟೂರ್ನಮೆಂಟ್ ಆಯೋಜಿಸಲು ಉದ್ದೇಶಿಸಿದ್ವಿ. ಅವತ್ತು ಎಲ್ಲರೂ ಬ್ಯುಸಿ ಆಗಿರೋದ್ರ ಕಾರಣ ನಮಗೆ ಅವತ್ತು ಟೂರ್ನಮೆಂಟ್ ಆಯೋಜಿಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದ್ದರಿಂದ 24ನೇ ತಾರೀಕು ಈ ಟೂರ್ನಮೆಂಟನ್ನು ಆಯೋಜಿಸಿದ್ವಿ. ಇದರ ಹಿಂದೆ ಇತಿಹಾಸ ಎಲ್ಲ ಕಳೆದ ಹಲವಾರು ವರ್ಷಗಳಿಂದ ನಾವು ಪ್ರಿಯಾಂಕ್ ಖರ್ಗೆಜಿ ಅವರ ಜನ್ಮದಿನದ ಆಚರಣೆಗಾಗಿ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜಿಸ್ತಾ ಬರ್ತೀವಿ. ಕಳೆದ ವರ್ಷ ಮಾನ್ಯ ನಜರ್ ಖಾನ್ ಸಾಹೇಬರು, ಫಾರೂಕ್ ಸರ್, ಸಿದ್ಧಾರ್ಥ, ಪ್ರವೀಣ್, ಕಿರಣ್ ಸರ್ ಅವರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ನಾವು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಿಸ್ತೀವಿ. ಈ ವರ್ಷ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಬಾರ್ದು ಅನ್ನೋ ಉದ್ದೇಶದಿಂದ ನಾವು 24ನೇ ತಾರೀಕು ಅಂದರೆ ಇಂದು ಈ ಟೂರ್ನಮೆಂಟ್ ಆಯೋಜಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುವಕರಿಗಾಗಿ ನಾವು ಈ ಟೂರ್ನಮೆಂಟ್ ಆಯೋಜಿಸಬೇಕಂತ ಯೋಚಿಸ್ತೀವಿ. ಅದರ ಸಂತೋಷ್ ಕೋವಾಳ್ ಸರ್, ಪಾಂಡುರಂಗ್ ದೇಶಮುಖ್ ಸರ್, ಜೋಶಿ ಸರ್ ಎಲ್ಲರೂ ಹುಡುಗರಿಗಾಗಿ ಬಹಳಷ್ಟು ಟೂರ್ನಮೆಂಟ್ಗಳಿಗೆ ಆಗಲೇ ನಾವು ಆಯೋಜಿಸಿವಿ ಮತ್ತು ಬಹಳಷ್ಟು ಅವಕಾಶಗಳು ಸಿಕ್ಕವ. ಆದರೆ ಈ ಭಾಗದ ಮಹಿಳೆಯರಿಗೆ, ಯುವತಿಯರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿಲ್ಲ. ಹೀಗಾಗಿ ಪ್ರಿಯಾಂಕ್ ಖರ್ಗೆಜಿ ಅವರ ಒಂದು ಕನಸದ ಏನಂತ ಈ ಭಾಗದ ಆಟಗಾರರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕನ್ನೋದು. ಹೀಗಾಗಿ ಅವರ ಒಂದು ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆ ಇಡೋಣಂತ ಉದ್ದೇಶದಿಂದ ಈ ಭಾಗದ ಯುವತಿಯರಿಗಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಯುವತಿಯರಿಗಾಗಿ ಇವತ್ತು ಟೂರ್ನಮೆಂಟನ್ನು ಆಯೋಜಿಸ್ತೀನಿ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಟ್ಟು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸುವ ಉದ್ದೇಶ ಇದೆ. ಅದಕ್ಕೆ ನಜರ್ ಖಾನ್ ಸಾಹೇಬರು, ಫಾರೂಕ್ ಸಾಹೇಬರು, ಶ್ರಾವಸ್ತಿ ಟ್ರಸ್ಟ್ನ ಸಹಕಾರ ಭಾಳ ಇಂಪಾರ್ಟೆಂಟ್ ಅಲ್ಲ. ಅವರಿದ್ರೆ ಅಂದ್ರೆ ನಾವು ಎಂಥ ಟೂರ್ನಮೆಂಟನ್ನು ಆಯೋಜಿಸಲು ಸಾಧ್ಯ ಅದ. ಅದೇ ರೀತಿ ಪ್ರಿಯಾಂಕ್ ಖರ್ಗೆಜಿ ಸಾಹೇಬ್ ಯಾವಾಗಲೂ ನಮ್ಮ ಜೊತೆಗೆ ಅದಾರ. ಅವರು ಮುಂದಿನ ದಿನಗಳಲ್ಲಿ ಇಂಥ ಟೂರ್ನಮೆಂಟ್ ಆಯೋಜಿಸಕ್ಕೆ ಈಗ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ನೂತನ ವಿದ್ಯಾಲಯ ಸಂಸ್ಥೆಯ ಸದಸ್ಯರಾದ ಪಾಂಡುರಂಗ ದೇಶ್ಮುಖ್, ಡಾಕ್ಟರ್ ಸಿದ್ಧಾರ್ಥ್ ಕೋರ್ವಾರ್, ರಾಜಶೇಖರ್ ಗೋನಾಯಕ್, ಸಂತೋಷ್ ಕೋಬಾಳ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ 24ನೇ ಸಿಪಿಐಎಂ ಜಿಲ್ಲಾ ಮಟ್ಟದ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ನಗರದ ಜಗತ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ಮೊದಲನೇದಾಗಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ? ನಾವು ನೀವೆಲ್ಲ ಸೇರಿ ಕಳೆದ ವರ್ಷ, ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ್ವಿ. ಮತದಾನ ಮಾಡಿ ಇವತ್ತು NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ. NDA ಸರ್ಕಾರದ ಭಾಗವಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ನಿರಂತರವಾಗಿ 11 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ನರೇಂದ್ರ ಮೋದಿ ಸಾಹೇಬರು ಪ್ರತಿ ವರ್ಷ ಅವರು ಮಂಡನೆ ಮಾಡತಕ್ಕಂತ ಬಜೆಟ್ಗೆ ಎಷ್ಟು ಹಣವನ್ನ ಖರ್ಚು ಮಾಡ್ತಾರೆ ಅಂತೇಳಿ ಸ್ವಲ್ಪ ನಾವು ಹಿಂದಕ್ಕೆ ಹೋದ್ರೆ, ಅವರ ಮೊದಲನೇ ಬಜೆಟ್ 11 ವರ್ಷದ ಕೆಳಗಡೆ 25 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈಗ 11ನೇ ಬಜೆಟ್ ಮಂಡನೆ ಮಾಡುವಾಗ 45 ಲಕ್ಷ ಕೋಟಿಗಿಂತ ಹೆಚ್ಚಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ 11 ವರ್ಷಗಳಲ್ಲಿ 100 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ.
ಇದೆಲ್ಲ ಯಾಕೆ? ಈ ದೇಶದ ಅಭಿವೃದ್ಧಿ ಹೆಸರು ಹೇಳಿ ಅವರು ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಖರ್ಚು ಮಾಡಿದ್ದಾರೆ. ಬಂಧುಗಳೇ, ಒಂದು ವಿಷಯವನ್ನ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನಾವು ತಿಳಿಸಬೇಕಾಗಿದೆ. ಅದೇನು ಅಂತ ಹೇಳಿದ್ರೆ, ನಾವು ಈ ಸರ್ಕಾರಕ್ಕೆ ವೋಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದು ಮಾತ್ರ ಅಲ್ಲ, ಈ ಲಕ್ಷ ಲಕ್ಷ ಕೋಟಿ ಇದೆಯಲ್ಲ, ಕಳೆದ 11 ವರ್ಷಗಳಿಂದ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿಲ್ಲ ಅದೆಷ್ಟು ಕೋಟಿ ಕೋಟಿ ಹಣ ನಾವು ಕೊಟ್ಟಿದ್ದೀವಿ, ಲೆಕ್ಕ ಹಾಕಿದ್ರೆ ಗೊತ್ತಾಗತ್ತೆ. ಆ ಹಣ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಈ ದೇಶದ ಸಾಮಾನ್ಯ ಜನ. ಅಧಿಕಾರ ಕೊಟ್ಟಿದ್ದೀವಿ, ಹಣ ಕೊಟ್ಟಿದ್ದೀವಿ, 11 ವರ್ಷಗಳ ಕಾಲ ಈ ದೇಶವನ್ನು ನೀವು ಮುನ್ನಡೆಸಿದಿರಿ. ಏನಾಗಿದೆ ಈ ದೇಶ ಅಂತೇಳಿ ಒಂದ್ಸಾರಿ ನಾವು ಮರುಪರಿಶೀಲನೆ ಮಾಡ್ಬೇಕಾಗ್ತಾ ಇದೆ. ಏನಾಗಿದೆ ಬಂಧುಗಳೇ? ನೀವು ನೋಡಿದಿರಿ, ಕಳೆದ 3 ವರ್ಷಗಳ ಹಿಂದೆ 3 ವರ್ಷಗಳ ಕಾಲ ವಿಶ್ವವನ್ನ, ಭಾರತ ದೇಶವನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಅಂತಕ್ಕಂತ ಒಂದು ಸಾಂಕ್ರಾಮಿಕ ದೊಡ್ಡ ರೀತಿಯಲ್ಲಿ ಬಾಧಿಸಿ ಜನರನ್ನ ಮನೆಯಲ್ಲಿ ಕೂಡಿ ಹಾಕಿತ್ತು ಅಂತಕ್ಕಂಥ ಅಂಶ ನಿಮ್ಗೆ ಗೊತ್ತಿದೆ. ಆ ನಂತರದ ಈ 3 ವರ್ಷದಲ್ಲಿ ನಾವು ಕರ್ನಾಟಕದಲ್ಲಿ ಏನು ಕಂಡಿದ್ದೀವಿ? 2 ವರ್ಷ ಬರಗಾಲವನ್ನ ಕಂಡಿದ್ದೀವಿ. ಈ ವರ್ಷ ಆರಂಭದಲ್ಲಿ ಅತಿವೃಷ್ಟಿಯನ್ನ ಕಂಡಿದ್ದೀವಿ ನಾವು. ಇದು ಈ 6 ವರ್ಷಗಳಲ್ಲಿ ನಾವು ನೋಡಿದ್ವಿ. ಅಂದ್ರೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಗಳು ಹೇಗೆ ಪ್ರತಿಕ್ರಿಯೆ ನೀಡಿದವೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಬಂದರೆ ಕರ್ನಾಟಕ ಸರ್ಕಾರ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿ ವರ್ಷ 3 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದೆ, ರಾಜ್ಯವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ. ಏನಾಗಿದೆ ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಏನಾಗಿದೆ? ಬಂಧುಗಳೇ, ಜಗತ್ತಿನ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಭಾರತದ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇವತ್ತು ಭಾರತ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ 10 ರಿಂದ 12 ಜನ ಹಸಿವಿನ ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ, ಅಪೌಷ್ಟಿಕತೆಯ ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ ಅನ್ನುವಂತ ಅಂಶವನ್ನ ಇವತ್ತು ಬಯಲಿಗೆ ತಂದಿಟ್ಟಿದ್ದಾವೆ ಅಂತಕ್ಕಂಥ ಅಂಶವನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ. ಹಂಗಂದ್ರೆ ಅರ್ಥ ಏನು? ಪ್ರತಿ 5 ಸೆಕೆಂಡ್ಗೊಂದು ಈ ದೇಶದಲ್ಲಿ ಅನ್ನ ಸಿಗಲಿಲ್ಲ, ನನಗೆ ರೋಗ ರುಜಿನಗಳನ್ನ ತಪ್ಪಿಕೊಳ್ಳಿಕ್ಕೆ ಬೇಕಾದಂತ ಪೌಷ್ಟಿಕಾಂಶ ನನ್ನ ಒಳಗಡೆ ಇಲ್ಲ ಅಂತೇಳಿ ಇವತ್ತು ಜನ ಸಾಯ್ತಾ ಇದ್ದಾರೆ. ಅದು ಯಾವಾಗ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77ನೇ ವರ್ಷ ನಾವು ಮುಂದುವರಿತಾ ಇರುವಾಗ ಈ ದುಸ್ಥಿತಿಗೆ ಅಂತಕ್ಕಂಥ ಅಂಶವನ್ನ ನಾವು ಗಮನಿಸಬೇಕು. ಯಾರಿವರು? ಯಾರು ಈ ರೀತಿಯಲ್ಲಿ ಸಾಯ್ತಾ ಇರೋರು? ಎಲ್ಲೋ ಹೊರಗಡೆ ಇದ್ದಾರೆ ಅಂತ ಹೇಳಿ ತಿಳ್ಕೊಬೇಡಿ. ಅವರು ನಮ್ಮೊಳಗಡೆ ಇದ್ದಾರೆ, ನಮ್ಮ ಕುಟುಂಬದ ಒಳಗಡೆ ಇದ್ದಾರೆ. ಕಾಂಗ್ರೆಸ್ ಅವರು ಬೇರೆ ಯಾರು ಅಲ್ಲ, ಅವರು ನಮ್ಮ ಬಡ ರೈತರು, ಅವರು ನಮ್ಮ ಕೂಲಿಕಾರರು, ಅವರು ನಮ್ಮ ಕಾರ್ಮಿಕರು, ಅವರು ಈ ದೇಶದ ಅರ್ಧ ಜನಸಂಖ್ಯೆ ಆಗಿರ್ತಕ್ಕಂಥ ಮಹಿಳೆಯರು, ಅವರು ದಲಿತರು, ಅವರು ಅಲ್ಪಸಂಖ್ಯಾತರು, ಇವರೆಲ್ಲ ನಮ್ಮಿಂದ ದೂರ ಇರೋರಲ್ಲ, ನಮ್ಮ ಜೊತೆಯಲ್ಲೇ ಬದುಕ್ತಕ್ಕಂಥ ಜನ ಪ್ರತಿ 5 ಸೆಕೆಂಡ್ಗೊಬ್ಬರು ಅಪೌಷ್ಟಿಕತೆಯಿಂದ. ಬಳಿಕ ಮಾತನಾಡಿದ ಎಸ್ ವರಲಕ್ಷ್ಮಿ ಅವರು, ಧಾರ್ಮಿಕ ಭಾವನೆಗಳಿಂದ ದೇಶದ ಚುಕ್ಕಾಣಿಯನ್ನು ದೀರ್ಘಕಾಲಿಕವಾಗಿ ಹಿಡಿಯಲು ಸಾಧ್ಯವಿಲ್ಲ ಎಂಬುದನ್ನು ಇತ್ತೀಚೆಗೆ ನಡೆದ ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಅಭಿವೃದ್ಧಿ ಮನುಷ್ಯ ಕೇಂದ್ರಿತವಾಗಿರಬೇಕೇ ಹೊರತು ಬಂಡವಾಳದ ಪರವಾಗಿ ಅಲ್ಲ. ದೇಶದ ರಾಜ್ಯದ ಅಸಮಾನತೆ ಅಭಿವೃದ್ಧಿಯನ್ನು ತಡೆಯುವ ಹಿನ್ನೆಲೆಯಲ್ಲಿ ಹೋರಾಟಗಳು ರೂಪಿತವಾಗಬೇಕು ಎಂದು ಕರೆ ನೀಡಿದರು. ಕೂಡ ನಾವಿಲ್ಲಿ ನೋಡಬೇಕಾಗಿದೆ, ಇನ್ನೂ ಕೂಡ ಅದರ ಬಗ್ಗೆ ಹೆಚ್ಚಿನ ಚಿಂತನೆಗಳನ್ನ ನಡೆಸಬೇಕಾಗ್ತದೆ. ಇವತ್ತು ಭಾರತದ ಜನತೆ ನಮ್ಮ ದುಡಿಯುವ ಜನರ ಹಕ್ಕುಗಳನ್ನ ಕಿತ್ತುಕೊಂಡು ಪ್ರತಿನಿತ್ಯ ನಮ್ಮ ಮಧ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವಂಥದ್ದನ್ನ ನಾವು ಒಪ್ಪಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶಗಳನ್ನ ಇವತ್ತು ವಿವಿಧ ಸ್ವರೂಪಗಳಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಈಗಲಾದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯವರು ಅವರ ಅಜೆಂಡಾಗಳಿಂದ ಸ್ವಲ್ಪ ಹೊರಗಡೆ ಬರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಈ ದೇಶದ 3ನೇ ಬಾರಿಗೆ
ಪ್ರಧಾನಿಗಳಾಗಿದ್ದಂತ ನರೇಂದ್ರ ಮೋದಿ ಅವರು ಘೋಷಣೆಗಳನ್ನ ಪ್ರತಿ ಚುನಾವಣೆಯಲ್ಲಿ ಕೊಡ್ತಾ ಇದ್ದಾರೆ. ಮೊದಲನೇ ಚುನಾವಣೆಯಲ್ಲಿ ಕೊಟ್ಟಂತ 2014ರಲ್ಲಿ ಕೊಟ್ಟಂತ ಘೋಷಣೆ ಅಚ್ಚೇ ದಿನನ್ನ ನಾವು ತರ್ತೀವಿ ಅನ್ನುವಂತ ಘೋಷಣೆಯನ್ನ ಕೊಟ್ರು. ನಂತರದ ಚುನಾವಣೆಗಳಲ್ಲಿ ಅಮೃತ್ ಕಾಲ್ ಅನ್ನುವಂಥದ್ದನ್ನ ನಾವು ಅಮೃತದ ದಿನಗಳನ್ನ ನಾವು ಕೊಡ್ತೇವೆ ಅನ್ನುವಂತ ಘೋಷಣೆಯನ್ನ ಕೊಟ್ರು. ಮೂರನೇ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟದ್ದು ಮೋದಿಗೆ ಗ್ಯಾರಂಟಿ, ನಾನೇ ಗ್ಯಾರಂಟಿ, ಅಂದ್ರೆ ಮೋದಿ ಅಂದ್ರೆ ಈ ದೇಶದ ಸರ್ವಸ್ವ ಅನ್ನುವಂತ ರೀತಿಯ ಗ್ಯಾರಂಟಿಗಳನ್ನ ಕೊಟ್ರು. ಈ ಗ್ಯಾರಂಟಿಗಳನ್ನ ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ದೇಶದ ರೈತರು ಇಷ್ಟು ವರ್ಷಗಳ ಕಾಲ ಚಳವಳಿಗಳನ್ನ ನಡೆಸಿದ್ರು. ಇಲ್ಲಿ ಕೂತಿರುವಂತವರೆಲ್ಲರೂ ಕೂಡ ರೈತ ಕುಟುಂಬದವರೇ, ಕರೆಕ್ಟಾ? ರೈತ ಕುಟುಂಬದವರು ಯಾರ್ಯಾರು ಇದ್ದಾರೆ ಕೈ ಎತ್ತಿ. ಎಲ್ಲರೂ ರೈತ ಕುಟುಂಬದವರೇ ನಾವೆಲ್ಲರೂ ಕೂಡ. ನಮಗೆ 2014ರಲ್ಲಿ ಒಂದು ಘೋಷಣೆಯನ್ನ ಅವರ ಪ್ರಣಾಳಿಕೆಯಲ್ಲಿ ಕೊಟ್ರು. ಏನಂತ ಕೊಟ್ರು? ಇವತ್ತು ಭಾರತದ ರೈತರು ಭೂಮಿಯನ್ನ ಮಾರಾಟ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಅವರನ್ನ ನಾವು ಮೇಲೆ ಕೆತ್ತಬೇಕು ಅಂದ್ರೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳಿರ್ತಕ್ಕಂತ ಬೆಂಬಲ ಬೆಲೆಯನ್ನ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ರೈತರ ಹೋರಾಟಗಳು ನಡೆದವು. ಸ್ವಾಮಿ, ನೀವು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದರೆ ನೀವು ಅದನ್ನ ಡಿಕ್ಲೇರ್ ಮಾಡಿ, ಅಥವಾ ಅದಕ್ಕಾಗಿ ಒಂದು ಕಾನೂನನ್ನ ರೂಪಿಸಿ ಅಂತ. ಅದಕ್ಕೆ ಇದೇ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕ್ತು, ನಾವು ಬೆಂಬಲ ಬೆಲೆ ಕೊಡ್ಲಿಕ್ಕಾಗಲ್ಲ ಅಂತ. ಯಾವ ರೈತನನ್ನ, ಯಾವ ಅನ್ನದಾತನನ್ನ ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ ಬದುಕನ್ನ ರೂಪಿಸ್ಲಿಕ್ಕೆ ಬೇಕಾಗಿರುವಂತ ಬೆಂಬಲ ಬೆಲೆಯನ್ನ ನೀವು ಕೊಡದೇ ಇದ್ರೆ ನೀವು ಯಾವ ಅಚ್ಚೆ ದಿನ ಕೊಡ್ತೀರಿ ಈ ದೇಶಕ್ಕೆ? ಇವತ್ತು ಅದೇ ರೈತರ ಪರಿಸ್ಥಿತಿ ಯಾವ ಗತಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪೈಪೋಟಿ ಮಾಡ್ಕೊಂಡು ರೈತರ ಭೂಮಿಗಳನ್ನ ಡಿನೋಟಿಫಿಕೇಶನ್ ಮಾಡ್ತಾ ಇದೆ. ಈ ಕೆಂಬಾವುಟ ಹುಟ್ಟಿದ್ದೇನೆ ಈ ದೇಶದಲ್ಲಿ ರೈತರಿಗೆ ಭೂಮಿಯನ್ನ ಕೊಡಬೇಕು ಅನ್ನುವಂತ ಒಂದು ಅಜೆಂಡಾಗಳ ಆಧಾರದಲ್ಲಿ. ಆದ್ರೆ ಇವತ್ತಿನ ರೈತರ ಚಳವಳಿ ಎಲ್ಲಿಗೆ ಬಂದದೆ ನಿಂತಿದೆ ಅಂತ ಹೇಳಿದ್ರೆ, ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ, ನನ್ನ ಭೂಮಿಯನ್ನ ಕಿತ್ಕೋಬೇಡಿ ಅಂತ ಹೇಳಿ ಇವತ್ತು ಚಳವಳಿಗಳು ನಡೆಯುವಂತ ಪರಿಸ್ಥಿತಿಗೆ ಈ ದೇಶದ ರೈತರನ್ನ ತಂದಿಟ್ರಲ್ಲ. ಇದೇನಾ ಅಚ್ಚೇ ದಿನ? ಇದೇನಾ ನೀವು ಕೊಟ್ಟಂತ ಅಚ್ಚೇ ದಿನ? ಇವತ್ತು ಕಾರ್ಮಿಕರು ಯಾಕೆ ಸಾವಿರಾರು ಜನ ಇವತ್ತು ವಲಸೆ ಕಾರ್ಮಿಕರಾಗಿ ಬರ್ತಾ ಇದ್ದಾರೆ. ಗುಲ್ಬರ್ಗಾದಂತೆ ಜಿಲ್ಲೆಗಳಲ್ಲಿ ನೀವು ಶನಿವಾರ ಭಾನುವಾರ ಬಸ್ ಹತ್ತಕ್ಕಾಗಲ್ಲ, ಟ್ರೈನ್ ಹತ್ತಕ್ಕಾಗಲ್ಲ. ಎಲ್ಲಿದ್ದಾರೆ ಗುಲ್ಬರ್ಗ ಜನ? ಬಾಂಬೆಯಲ್ಲಿ ಇರ್ತಾರೆ. ಎಲ್ಲಿದ್ದಾರೆ ಗುಲ್ಬರ್ಗ ಜನ? ಬೆಂಗಳೂರಲ್ಲಿ ಇರ್ತಾರೆ. ಎಲ್ಲಿದ್ದಾರೆ ಗುಲ್ಬರ್ಗ ಜನ? ಮಂಗಳೂರಲ್ಲಿ ಇರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ವಲಸೆ ಹೋಗ್ತಾ ಇದ್ದಾರೆ. ಯಾಕೆ? ಇವತ್ತು ನಾವಿಲ್ಲಿ ದುಡಿತಾ ಇರ್ತಕ್ಕಂಥ ರೈತರಿಗೆ, ಅನ್ನದಾತರಿಗೆ, ಅವರಿಗೆ ಸರಿಯಾದಂತ ಒಂದು ಬೆಂಬಲ ಬೆಲೆ ಅಥವಾ ಅವರ ಒಂದು ಆದಾಯಕ್ಕೆ ಖಾತ್ರಿಯನ್ನ ಕೊಡ. ಸಮ್ಮೇಳನದ ಅಧ್ಯಕ್ಷತೆಯನ್ನು ಹೋರಾಟಗಾರ್ತಿ ನೀಲಾ ಕೆ ವಹಿಸಿಕೊಂಡಿದ್ರು. ಸಿಪಿಐಎಂ ಪಕ್ಷದ ಶಾಂತಾ ಎನ್ ಘಂಟಿ, ಭೀಮಶೆಟ್ಟಿ ಎಂಪಳ್ಳಿ, ಶ್ರೀಮಂತ್ ಬಿರಾದಾರ್, ಗೌರಮ್ಮ ಪಿ ಪಾಟೀಲ್, ಚೆನ್ನಪ್ಪ ಆನೆಗುಂದಿ, ಅಂಬುಬಾಯಿ, ಎಂಬಿ ಸಜ್ಜನ್, ಶರಣಬಸಪ್ಪ ಮಂಶೆಟ್ಟಿ, ಲವಿತ್ರಾ, ಸುಜಾತ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಜಯನಗರ ಶಿವಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಪತ್ರಕರ್ತ ಸುಭಾಷ್ ಬಣಗಾರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮನುಷ್ಯನಿಗೆ ಕಣ್ಣು ಮುಖ್ಯವಾದದ್ದು, ಕಣ್ಣಿನಿಂದಲೇ ಜಗತ್ತನ್ನ ನೋಡಬಹುದು ಎಂದು ಟಿವಿ, ಕಂಪ್ಯೂಟರ್ ಹಾಗೂ ಮೊಬೈಲ್ ನಿರಂತರ ಬಳಕೆಯಿಂದ ಕಣ್ಣಿನ ದೃಷ್ಟಿ ಕ್ಷೀಣಿಸುತ್ತಿದೆ. ಅದರಲ್ಲೂ ಇಂದಿನ ಮಕ್ಕಳಲ್ಲಿ ಕಣ್ಣಿನ ದೋಷ ಕಾಣುವುದು ದುರಂತ. ಪ್ರತಿಯೊಬ್ಬರೂ ತಮ್ಮ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಕಾರ್ಯ ಶ್ಲಾಘನೀಯ ಎಂದರು. ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಳೋದಂತೇಳಿ ನಾನು ಪ್ರಾರ್ಥಿಸುತ್ತೇನೆ. ಮುಖ್ಯವಾಗಿ ಕಣ್ಣು ನಮಗೆ ಬಹಳಷ್ಟು ಮುಖ್ಯ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದೇನು ಅಂತಿಲ್ಲ, ಅದು ಬಹಳಷ್ಟು ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕಣ್ಣಿನ ಬಗ್ಗೆ ಯಾರು ಕೂಡ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಯಾಕೆಂದರೆ ವಾಟ್ಸಪ್ ಅಂತ ಒಂದು ಮೊಬೈಲ್ ಕೈಯಲ್ಲಿ ಬಂದ ಮೇಲೆ ಆ ಮೊಬೈಲ್ನಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿ, ಚಿತ್ರ ನೋಡೋಕ್ಕೋಸ್ಕರ ನಾವು ಯಾವುದೇ ಸಮಯವನ್ನು
ಮೀಸಲಿಸದೆ ದಿನದ 24 ಗಂಟೆಯಲ್ಲಿ ಬಹುತೇಕವಾಗಿ ಒಂದು 12-13 ತಾಸು ಕಣ್ಣು ಮೊಬೈಲ್ ನೋಡೋದ್ರಲ್ಲೇ ಕಾಲ ಕಳೀತಾ ಇದೆ ನಾವು. ಯಾಕೆಂದರೆ ಹಾಸ್ಯದ ಬಗ್ಗೆ ನೋಡ್ತಿರ್ತಾರೆ, ಮತ್ತು ಕ್ರಿಕೆಟ್ ಅಂತ ನೋಡ್ತಿರ್ತಾರೆ, ಮತ್ತೊಂದು ವಾಟ್ಸಪ್ ನೋಡ್ತಿರ್ತಾರೆ. ಪ್ರತಿಯೊಂದು ಕೂಡ ನಾವೇನಾಗ್ತಾ ಇದೆ, ಯಾವುದು ಕೂಡ ಕಣ್ಣಿನ ಬಗ್ಗೆ ಕಾಳಜಿ ವಹಿಸಲ್ಲ. ರಾತ್ರಿ 11 ಗಂಟೆ 12:30 ಆದರೂ ಕೂಡ ಮೊಬೈಲಲ್ಲೇ ನಾವು ಕಾಲ ಕಳೆದಿರ್ತೀವಿ. ವಿದ್ಯಾರ್ಥಿಗಳಂತೂ ಈ ಮೊಬೈಲ್ ಬಿಟ್ಟರೆ ಅವ್ರ ಜೀವನನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಯಾಕಂದರೆ ಈಗ ಕೋವಿಡ್ ನಂತರ ಈ ಒಂದು ಮೊಬೈಲ್ ಹಾವಳಿ ಜಾಸ್ತಿ ಇದೆ. ಮೊಬೈಲ್ ಯೂಸ್ ಮಾಡಲೇಬೇಕಾಗಿದೆ. ಮೊಬೈಲ್ ಇಲ್ಲದೇ ಎಜುಕೇಶನ್ ಇಲ್ಲ, ಜೀವನನೂ ಇಲ್ಲ ಎಂಬ ಒಂದು ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಕಾಲೇಜಲ್ಲಿ ನೋಟ್ಸ್ ಕೊಡುವುದಾಗಲಿ ಕಳಿಸೋದಾಗಲಿ, ಅಥವಾ ಕಾಲೇಜ್ ಸೂಟಿ ಇದೆ ಅಥವಾ ಕಾಲೇಜಲ್ಲಿ ಎಕ್ಸಾಮ್ ಇದೆ, ಇಲ್ಲಿ ಏನೇ ನೋಟಿಫಿಕೇಶನ್ ಬಂದರೂ ಕೂಡ ಮೊಬೈಲ್ ಮುಖಾಂತರನೇ ಬರ್ತಾ ಇದೆ. ಮೊಬೈಲ್ ಮುಖಾಂತರನೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು, ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಣ್ಣದಾಗಿರ್ತಕ್ಕಂಥ ಈ ಮೊಬೈಲ್ ಅನ್ನು ನೋಡದೆ ನಾವು ಏನು ಮಾಡೋಕ್ಕಾಗಲ್ಲ. ಅದರಲ್ಲಿರ್ತಕ್ಕಂಥ ಕೆಲವೊಂದು ಏನು ಬ್ಯಾಟ್ರಿ ಅಥವಾ ಲೈಟ್ ಏನಿದೆಯಲ್ಲ, ಅಂದರೆ ನಮ್ಮ ಕಣ್ಣಿನಲ್ಲಿ ಬಹಳಷ್ಟು ಎಫೆಕ್ಟ್ ಹಾಕುವಂತ ಕೂಡ ಸಾಕಷ್ಟು. ನಮ್ಮ ಮನೆಯಲ್ಲಿ ಕೂಡ ನಾವು ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ, ನಾವು ಕೂಡ ನಡ್ತಾ ಇರ್ತೀವಿ. ಬಟ್ ನಮಗೂ ಅನಿವಾರ್ಯ, ಕೆಲವು ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಅನಿವಾರ್ಯ ಆಗಿರ್ತದೆ. ಹೀಗಾಗಿ ಆದಷ್ಟು ಮೊಬೈಲ್ಗಳನ್ನು ನಾವು ಕಣ್ಣಿನಿಂದ ದೂರ ಇಟ್ಕೊಂಡು ಅದನ್ನು ಬ್ಯಾಟ್ರಿನ ಬ್ರೈಟ್ನೆಸ್ನ ಕಡಿಮೆ ಮಾಡಿಕೊಂಡು ಅಗತ್ಯ ಇರುವ ಸಂದರ್ಭದಲ್ಲಿ ಮಾತ್ರ ಅದು ಯೂಸ್ ಮಾಡಿಕೊಂಡ್ರೆ ನಾವು ಕಣ್ಣಿನ ಸುರಕ್ಷತೆ ಕಾಪಾಡಬಹುದು. ಜೊತೆಗೆ ಆಗಾಗ ನಾವು ವೈದ್ಯರನ್ನು ಕೂಡ ಸಂಪರ್ಕ ಮಾಡಬೇಕಾಗುತ್ತೆ. ನಮ್ಮ ಕಣ್ಣು ಯಾವ ರೀತಿ ಹಾಳಾಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕಣ್ಣಿಗೆ ಯಾವಾಗ ಮಾಡುತ್ತಂದ್ರೆ ಕಣ್ಣು ಮಂಜಾದಾಗ ನಾವು ಅವಾಗ ಹೋಗ್ತೀವಿ, ಯಾಕೋ ಕಣ್ಣು ಮಂಜಾಗ್ತಾ ಇದೆ ಅಂತಂದಾಗ ಅವಾಗ ವೈದ್ಯರಲ್ಲಿ ಹೋದಾಗ ನೀವು ಜಾಸ್ತಿ ಮೊಬೈಲ್ ನೋಡ್ತಾ ಇದ್ದೀರಿ ಅಥವಾ ವಾಟ್ಸಪ್ ನೋಡ್ತಾ ಇದ್ದೀರಿ ಅಥವಾ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಈಗ ನೋಡೋದ್ರಿಂದ ನಿದ್ದೆ ಕಡಿಮೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಮೊಬೈಲನ್ನು ಕಡಿಮೆ ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಆಮೇಲೆ ನಮ್ಮ ಕಣ್ಣಿನ ಸುರಕ್ಷತೆ ಪ್ರತಿಯೊಬ್ಬರು ಕಾಪಾಡ್ಕೋಬೇಕಾಗಿದೆ. ವಯಸ್ಸಾದ್ಮೇಲೆ ನಾವೇನಾದ್ರು ಮಾಡ್ತೀವಲ್ಲ ಅವಾಗ ಆಗೋದಿಲ್ಲ. ಯಾಕಂದ್ರೆ ಕಣ್ಣಿನಲ್ಲಿ ಇರ್ತಕ್ಕಂಥ ಶಕ್ತಿ ಕಳ್ಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಾದವರಿರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು ಎಲ್ಲರೂ ಕೂಡ ಕಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಿ ಆಗಾಗ ವೈದ್ಯರಲ್ಲಿ ತೋರಿಸಿ ಅದರ ಚಿಕಿತ್ಸೆ ಪಡಬೇಕು. ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿರಾಜ್ಪುರ ಅಂದ್ಕೊಂಡಿದ್ದಾರೆ ಅಂತ ಅವರ ತಂಡದ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಕೆಲಸ. ಯಾಕಂದ್ರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗೋಕೆ ಆಗೋದಿಲ್ಲ. ನಾವು ಈ ವಯಸ್ಸಾದವರು ಅವರೆಲ್ಲ ಆಗೋದಿಲ್ಲ, ಅಥವಾ ನಾವು ಪ್ರತಿಯೊಬ್ಬರು ಕೂಡ ಆಸ್ಪತ್ರೆಗಳು ಕೂಡ ಸಾಮಾನ್ಯವಾಗಿ 1,000 ರೂಪಾಯಿ 2,000 ರೂಪಾಯಿ ನಾವು ಮಾಡೋಕ್ಕೆ ಕಡಿಮೆ ಇಲ್ಲದೆ ತೋರ್ಸೋಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉಚಿತವಾದಂತಹ ಈ ಶಿಬಿರ ಹಮ್ಮಿಕೊಂಡಿದ್ದಾರೆ. ಮತ್ತು ಆಸ್ಪತ್ರೆಗೆ ಹೋಗದಿರ್ತಕ್ಕಂಥ ಹಿರಿಯರು ಕೂಡ ಇದರ ಲಾಭ ಪಡ್ಕೋಬೇಕು. ಎಲ್ಲ ಬಡವರು ಕೂಡ ಮಧ್ಯಮ ವರ್ಗದವರು ಲಾಭ ಪಡ್ಕೊಂಡು ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ಕಣ್ಣಿನ ಬಗ್ಗೆ ಕಾಳಜಿ ವಹಿಸಿ ಇಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಇಂಥ ಕಾರ್ಯಕ್ರಮ ಹೆಚ್ಚು ಶಿವಮಂದಿರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡು ಶಿವಮಂದಿರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡು ಸಾರ್ವಜನಿಕರಿಗೆ ಸಹೋಪಯೋಗವಾದಂತಹ ಕಾರ್ಯಕ್ರಮ ಮಾಡ್ತಾ ಇರಲಿ. ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಕಣ್ಣಿನ ಕಾಳಜಿ ಮಾಡುವುದು ತುಂಬಾ ಮುಖ್ಯವಾಗಿದೆ. ನಿರ್ಲಕ್ಷ್ಯ ತೋರದೆ ನೇತ್ರ ಕಾಳಜಿ ವಹಿಸಿಕೊಳ್ಳಬೇಕು ಎಂದು ಕಿವಿಮಾತನ್ನ ಹೇಳಿದರು. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ಜಯನಗರ ಶಿವಮಂದಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಸಂಯುಕ್ತ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದಂಥ ಸುಭಾಷ್ ವಣಗಾರ್ ಸರ್ ಅವರು ನೆರವೇರಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥೆಯಾದಂಥ ಡಾಕ್ಟರ್ ನೇಹಾ ಅವರು ಹಾಗೂ ಇತರೆ ಎಲ್ಲ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಣ್ಣಿನ ಉಚಿತ ಶಿಬಿರ ಏನದ ಇವತ್ತು ಅತ್ಯಂತ ಅನುಚಿತವಾಗಿ ಮತ್ತು ಅಷ್ಟೇ ಸಮಯೋಚಿತವಾಗಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕಣ್ಣಿನ ಅದರ ಒಂದು ಉಪಯೋಗ ಮತ್ತು ಅದರ ಮಹತ್ವವನ್ನು ಎಷ್ಟಿದೆ ಎಂಬುದು ಈಗಾಗಲೇ ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಮನುಷ್ಯನ ಅತ್ಯಂತ ಅಂಗಗಳಲ್ಲಿ ಅತ್ಯಂತ ಸೂಕ್ಷ್ಮವಾದಂಥ ಅಂಗ ಆದಂಥ ಕಣ್ಣು ಬಹಳ
ಸೂಕ್ಷ್ಮವಾದಂಥ ಅಂಗವಾಗಿರೋದ್ರಿಂದ ಅದರ ಒಂದು ಮಹತ್ವ ಕುರಿತು ಕೂಡ ಇವತ್ತು ನಾವು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ತಪಾಸಣೆ ಜೊತೆಗೆ ಜಾಗೃತಿ ಕೂಡ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಸುಮಾರು ಎಲ್ಲ ಕಡೆ ಇವತ್ತು 3 ದಿನದಿಂದ ಕನಿಷ್ಠ ಒಂದು ವಾರದಿಂದ ಮತ್ತು ಹಾಗೂ 3 ದಿನದಿಂದ ಎಲ್ಲ ಕಡೆ ನಾವು ಪ್ರತಿ ಬಡಾವಣೆಯಲ್ಲಿ ಹೋಗಿ ಅಲ್ಲಿ ಜನರನ್ನು ಜಾಗೃತಿಗೊಳಿಸಿ ಇವತ್ತು ಈ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆ ಮಾಡ್ಕೋಬೇಕಂಥೇಳಿ ನಾವು ಕೇಳಿಕೊಂಡಾಗ ಇವತ್ತು ಇದು ಕೂಡ ಅನೇಕ ಇವತ್ತು ಬೆಳಗ್ಗೆ 10ರಿಂದ 4 ಗಂಟೆವರೆಗೆ ಈ ಒಂದು ಶಿಬಿರದ ಸಮಯ ಇರೋದ್ರಿಂದ ಈಗಾಗಲೇ ಅನೇಕ ಬೇರೆ ಬೇರೆ ಬಡಾವಣೆಗಳಿಂದ ತಮ್ಮ ವಾಹನಗಳಲ್ಲಿ ಮತ್ತು ಆಟೋಗಳಲ್ಲಿ ಇವತ್ತು ಈಗಾಗಲೇ ಬಂದಿದ್ದಾರೆ. ಇದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ನಮ್ಮ ವೃದ್ಧರಾದರು ಮತ್ತು ಎಲ್ಲ ದಂಪತಿಗಳಿಗೂ ಮತ್ತು ಎಲ್ಲರೂ ಕೂಡ ಇವತ್ತು ವಯಸ್ಸಾದವರಿಗೆ ಇದು ಬಹಳ ಮುಖ್ಯವಾಗಿದೆ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಇವತ್ತು ನಾವು ಆಸ್ಪತ್ರೆಗೆ ಹೋಗೋಕ್ಕೆ ಆಗೋದಿಲ್ಲ. ಅಂಥ ಏನು ವೃದ್ಧರು ಇರ್ತಾರೆ ಅಂಥವ್ರಿಗೆ ಇದು ಭಾಳ ಅನುಕೂಲ ಮಾಡಿಕೊಟ್ಟಿವಿ. ಯಾಕಂದ್ರೆ ಅನುಗ್ರಹ ಏನು ಕಣ್ಣಿನ ಆಸ್ಪತ್ರೆ ಅದಾರ ಇವರು ಬಹಳ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಕೂಡ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ಇಂಥ ಉಚಿತ ಶಿಬಿರಗಳನ್ನು ಹಮ್ಮಿಕೊಂಡು ಜನರಿಗೆ ಭಾಳ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಕೇಳ್ಕೊಂಡಾಗ ನಮ್ಮ ಜಯನಗರ ಶಿವಮಂದಿರದಲ್ಲಿ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಾವು ಹಮ್ಮಿಕೊಳ್ತೀವಿ ಅಂದಾಗ ಭಾಳ ಸಂತೋಷದಿಂದ ಅವರು ಇವತ್ತು ಹಮ್ಮಿಕೊಂಡು ಸುಮಾರು ಒಂದು 15 ಇವತ್ತು ಇಕ್ವಿಪ್ಮೆಂಟ್ ತಂದು ಮತ್ತು ಎಲ್ಲ ಡಾಕ್ಟ್ರುಗಳು ಕೂಡ ಇಲ್ಲಿ ಸುಮಾರು 11 ಜನ ಡಾಕ್ಟ್ರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅತ್ಯಂತ ಚಿರಋಣಿಯಾಗಿವಿ. ಅದೇ ರೀತಿ ಇನ್ನೂ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಕಣ್ಣಿನ ಬಹಳ ಒಂದು ಮಹತ್ವ ಇರೋದ್ರಿಂದ ಇವತ್ತು ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದರ ಲಾಭವನ್ನು ಪಡಿಬೇಕಂತೇಳಿ ಹೀಗಾಗಿ ನಾವು ಎಲ್ಲರಿಗೆ ಕೇಳಿಕೊಂಡಾಗ ಅನೇಕ ಜನರು ಕೂಡ ಇವತ್ತು ಬರ್ತಾ ಇದ್ದಾರೆ. ಅವರಿಗೆ ನಾವು ಇಂಥ ಒಂದು ಸೇವೆ ವಹಿಸ್ಲಿಕ್ಕೆ ನಾವು ನಮ್ಮ ಟ್ರಸ್ಟ್ ಯಾವಾಗಲೂ ಸದಾ ಮುಂದಾಗಿರ್ತದೆ ಅಂತ ಹೇಳ್ತೀನಿ. ಇವತ್ತಿನ ಈ ಎಲ್ಲ ಸಹಕಾರ ಮಾಡಿದಂಥ ಎಲ್ಲ ಜನರಿಗೂ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು, ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಮತ್ತು ಡಾಕ್ಟರ್ಗಳಿಗೂ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಅತ್ಯಂತ ಚಿರಋಣಿ ಮತ್ತು ಅತ್ಯಂತ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನೇತ್ರ ತಪಾಸಣಾ ಶಿಬಿರದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು. ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯರು ತಪಾಸಣೆ ಮಾಡುವ ಮೂಲಕ ಕಣ್ಣಿನ ಮಹತ್ವ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ನೇಹಾ ರಟ್ಕಲ್, ಟಿಎಸ್ ಧರೇಡೆ, ಸೂರ್ಯಕಾಂತ್ ಕೆಬಿ, ವೀರೇಶ್ ದಂಡೋತಿ, ಅನುರಾಧ ಕುಮಾರಸ್ವಾಮಿ, ಬಸವರಾಜ್ ಮಾಗಿ, ಶಿವಕುಮಾರ್ ಪಾಟೀಲ್, ಎಂಡಿ ಮಠಪತಿ, ಸಿದ್ದಲಿಂಗ ಗುಬ್ಬಿ, ಭೀಮಾಶಂಕರ್ ಶೆಟ್ಟಿ, ಮಲ್ಲಯ್ಯ ಸ್ವಾಮಿ, ಗಂಗಾಧರ ಮಠ, ವೀರಪ್ಪ ಹುಡುಗಿ, ಬಸವರಾಜ್ ಪುರ್ಮಾ, ನಾಗರಾಜ್ ಖುಬಾ, ಸುಷ್ಮಾ ಮಾಗಿ, ಸುರೇಖಾ ಬಾಲಕೊಂದೆ, ಗೀತಾ ಸಿರ್ಗಾಪುರ್, ಅಶೋಕ್ ಕಮಲಾಪುರ್, ಜಿಜಿ ವಣಿಕ್ಯಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬಕ್ಕೆ ಮಾದಿಗ ಸಮುದಾಯದಿಂದ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಣೆ. ಐಟಿಎಫ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪಂದ್ಯ, ಉಜ್ಬೇಕಿಸ್ತಾನ್ ಸುಲ್ತಾನೋ ಭರ್ಜರಿ ಗೆಲುವು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 46ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಪ್ರಿಯಾಂಕ್ ಖರ್ಗೆ ಮಾದಿಗರ ಅಭಿಮಾನಿ ಫೌಂಡೇಶನ್ ವತಿಯಿಂದ ನಗರದ ಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿರಾಶ್ರಿತರು ಹಾಗೂ ನಿರ್ಗತಿಕರಿಗೆ ಚಳಿಗಾಲದ ಹಿನ್ನೆಲೆ ಬೆಡ್ಶೀಟ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ಮಾದಿಗ ಸಮಾಜ ಅಭಿಮಾನಿ ಫೌಂಡೇಶನ್ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ನಿಮಿತ್ತವಾಗಿ ನಾವು ಶ್ರೀ ಶರಣಬಸವೇಶ್ವರ ಮೈದಾನದಲ್ಲಿ ದೇವಸ್ಥಾನದಲ್ಲಿ ಬಡ ಜನರಿಗೆ ಚಳಿಗಾಲ ಇರೋದರಿಂದ ಬೆಡ್ಶೀಟನ್ನು ವಿತರಣೆ ಮಾಡಿದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ರೋಷನ್ ಗುಂಡುಗುರ್ತಿ. ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಮಾಡಿದ್ವಿ ಕಾರ್ಯಕ್ರಮ. ಅವರಿಗೆ ದೇವರ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉತ್ತಮ ಸ್ಥಾನಕ್ಕೆ ಒಯ್ಯಲಂತೆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇವತ್ತು ಪ್ರಿಯಾಂಕ ಖರ್ಗೆಜಿ ಅವರ ಮಾದಿಗರ ಫೌಂಡೇಶನ್ ವತಿಯಿಂದ ಇವತ್ತು ರೋಷನ್ ನಾಗರಾಜ್ ಗುಣಗುರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬಡವರು ಮತ್ತು ನಿರಾಶ್ರಿತರ ಒಂದು ಚಳಿಗಾಲ ಇರುವುದರಿಂದ ಅವರಿಗೆ ಬೆಡ್ಶೀಟು ಮತ್ತು ರಗ್ ನೀಡುವುದರ ಮುಖಾಂತರ ಮತ್ತು ಪ್ರಿಯಾಂಕ ಖರ್ಗೆಜಿ ಅವರು ಬಡವರ ಬಂದು ಎಲ್ಲ ಜನಾಂಗದ ಜನಪ್ರಿಯ ನಾಯಕರಾದಂಥ ಮತ್ತು ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿ ಅವರ 46ನೇ ಹುಟ್ಟುಹಬ್ಬದ ಶುಭಾಶಯ ಕೋರುವುದರೊಂದಿಗೆ ಇವತ್ತು ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬಡವರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಮಾದಿಗರ ಫೌಂಡೇಶನ್ ವತಿಯಿಂದ ಒಂದು ಬೆಡ್ಶೀಟ್ ವಿತರಣೆ ಮಾಡತಕ್ಕಂಥ ಒಂದು ಅಭಿಮಾನಿ ಬಳಗಕ್ಕೂ ಮತ್ತು ಪ್ರಿಯಾಂಕ ಖರ್ಗೆಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವುದರೊಂದಿಗೆ ಇವತ್ತು ಪ್ರಿಯಾಂಕ ಖರ್ಗೆಜಿಯವರು ಒಬ್ಬ ನಿಷ್ಠಾವಂತ ಪಕ್ಷದ ನಾಯಕರಾಗಿರುವುದರೊಂದಿಗೆ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಭವಿಷ್ಯ ಇರುವುದರಿಂದ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಲೆಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಬಸವರ ಒಂದು ಆದೇಶದಂತೆ ನಡೆದುಕೊಳ್ತಕ್ಕಂಥ ನಮ್ಮ ಪ್ರಿಯಾಂಕಾ ವಿಜಯ್ ಅವರಿಗೆ ಒಳ್ಳೆಯ ಒಂದು ಮುಂದಿನ ಭವಿಷ್ಯ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಕೊಡಲೆಂದು ಶ್ರೀ ಶರಣಬಸವೇಶ್ವರ ಮತ್ತು ಬಂಧನದ ಒಂದು ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದು ಹಾರೈಸುತ್ತಾ ಇವತ್ತು ಈ ಬಡವರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನಾಗರಾಜ್ ಗುಂಡುಗುರ್ತಿ ಮತ್ತು ರೋಷನ್ ಗುಂಡುಗುರ್ತಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಆಯುಷ್ಯ ಕೊಡಲಿ, ಇದರಂತೆ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸಹಕಾರ ನೀಡುವಂತೆ ಅವರಿಗೆ ಆ ಫೌಂಡೇಶನ್ ವತಿಯಿಂದ ಕೊಡಲಿ ಅಂತಕ್ಕಂಥದ್ದು ಕೂಡ ಅವರಿಗೆ ಶುಭ ಹಾರೈಸುತ್ತೇವೆ.
ಈ ಸಂದರ್ಭದಲ್ಲಿ ರೋಷನ್ ಗುಂಡುಗುರ್ತಿ, ನಾಗರಾಜ್ ಗುಂಡುಗುರ್ತಿ, ದಶರಥ್ ಕಲ್ಗುರ್ತಿ, ಪ್ರೇಮ್ ಕಲ್ಯಾಣ್ಕರ್, ದೀಪಕ್ ಕಟ್ಟಿಮನಿ, ಸಾಯಿಬಣ್ಣ, ಪ್ರಶಾಂತ್ ಚಿಂಚೋಳಿಕರ್, ವಿಶ್ವನಾಥ್ ಮರಿಯಪ್ಪ ಸೇರಿದಂತೆ ಅನೇಕ ಅಭಿಮಾನಿಗಳು ಮತ್ತು ಮಾದಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಅಂಗಳದಲ್ಲಿ ಭಾನುವಾರ ನಡೆದ ಐಟಿಎಫ್ ಕಲಬುರಗಿ ಓಪನ್ ಫೈನಲ್ ಪಂದ್ಯದಲ್ಲಿ ಪ್ರಬಲ ಖುಬಾಯುನ್ ಸುಲ್ತಾನ್ವೋ ಅವರು ರಷ್ಯಾದ ಬೋಗ್ಡಾನ್ ಬೋಬ್ರೋವ್ ಅವರನ್ನು ಸೋಲಿಸಿದ್ರು. ಅಗ್ರ ಶ್ರೇಯಾಂಕದ ಸುಲ್ತಾನ್ವೋ ರಷ್ಯಾದ ಬೋಗ್ಡಾನ್ನಲ್ಲಿ ಓಡಿ ನಿಖರವಾಗಿ 1 ಗಂಟೆಯಲ್ಲಿ 6-2, 6-1 ಅಂತರದ ಜಯ ಸಾಧಿಸಿದ್ರು. ಇದು ಉಜ್ಬೇಕಿಸ್ತಾನ್ ಆಟಗಾರನ ಋತುವಿನ 5ನೇ ಪ್ರಶಸ್ತಿ ಮತ್ತು ಭಾರತದಲ್ಲಿ 2ನೇ ಪ್ರಶಸ್ತಿಯಾಗಿದೆ. ವರ್ಷದ ಆರಂಭದಲ್ಲಿ ಚಂಡೀಗಢದಲ್ಲಿ ಗೆದ್ದಿದ್ರು. ಅಗ್ರ 2 ಸೀಟ್ಗಳ ನಡುವೆ ಟೈಟಾನಿಕ್ ಘರ್ಷಣೆಯನ್ನು ನಿರೀಕ್ಷಿಸುವ ಮೂಲಕ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು. ಇದು ಮೊದಲೆರಡು ಆಟಗಳಲ್ಲಿ ಕಾಣಿಸಿಕೊಂಡಿತ್ತು. ಆದರೆ ಒಮ್ಮೆ ಸುಲ್ತಾನ್ವೋ ಆರಂಭಿಕ ಸೆಟ್ನ 6ನೇ ಗೇಮ್ನಲ್ಲಿ ದೋಷ ಪೀಡಿತ ಬಾಬ್ರೋವ್ ಅನ್ನು ಮಣಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬದ ಹಿನ್ನೆಲೆ ಬಾಲಕಿಯರ ಕ್ರಿಕೆಟ್ ಪಂದ್ಯ ಆಯೋಜನೆ. ಅದ್ದೂರಿಯಾಗಿ ಜರುಗಿದ್ದ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮ್ಮೇಳನ. ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣೆ. ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬಕ್ಕೆ ಮಾದಿಗ ಸಮುದಾಯದಿಂದ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಣೆ. ಐಟಿಎಫ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪಂದ್ಯ ಉಜ್ಬೇಕಿಸ್ತಾನ್ ಸುಲ್ತಾನೋ ಭರ್ಜರಿ ಗೆಲುವು. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮೊದಲ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.